ಇವತ್ತು ನಿಮಗೆ ಪರಿಚಯ ಮಾಡಿಸಬೇಕಾಗಿರೋದು ಹೈನುಗಾರಿಕೆಯಲ್ಲಿ ಸಾಧನೆ ಮಾಡಿ ಹೈನುಗಾರಿಕೆಯಲ್ಲಿ ಲಾಭ ಇಲ್ಲ ಎನ್ನುವವರಿಗೆ ಒಂದು ಉತ್ತಮ ಉದಾಹರಣೆಯಾಗಿರುವ ಮಹಿಳೆಯನ್ನು. ದಿನಕ್ಕೆ ಬರೋಬ್ಬರಿ 250 ಲೀಟರ್ ಹಾಲು. ಅದು ಒಂದು ದಿನವಲ್ಲ, 2 ದಿನವಲ್ಲ, ವರ್ಷವಿಡೀ ನಿರಂತರವಾಗಿ ಹಾಲು ಉತ್ಪಾದನೆ. ಹೈನುಗಾರಿಕೆ ಅಂದರೆ ಕೇವಲ ಹಸು ಸಾಕುವುದು ಅಷ್ಟೇ ಅಲ್ಲ, ಸರಿಯಾದ ನಿರ್ವಹಣೆ, ಉತ್ತಮ ಗುಣಮಟ್ಟದ ಆಹಾರ, ಸಮಯಕ್ಕೆ ಸರಿಯಾದ ಆರೈಕೆ, ಸ್ವಚ್ಛತೆ ಮತ್ತು ಮುಖ್ಯವಾಗಿ ರೈತನ ಶ್ರಮ ಇವೆಲ್ಲವೂ ಸೇರಿದಾಗ ಹೈನುಗಾರಿಕೆ ಒಂದು ಉತ್ತಮ ಆದಾಯದ ಮೂಲವಾಗಬಹುದು ಎನ್ನುವುದನ್ನು ಇವರು ತಮ್ಮ ಸಾಧನೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಹೈನುಗಾರಿಕೆಯಲ್ಲಿ ಲಾಭ ಇಲ್ಲ, ಇದು ಕಷ್ಟದ ಕೆಲಸ ಅಂತ ಹೇಳುವವರು ಒಮ್ಮೆ ಇವರ ಯಶೋಗಾಥೆಯನ್ನು ನೋಡಬೇಕು. ಹೈನುಗಾರಿಕೆ ಮಾಡೋಕೆ ಹೆದರ್ತಾ ಇದ್ರೆ ಎಂತಕ್ಕಂದ್ರೆ ಏನು ನಷ್ಟ ಆಗ್ತೇನೋ ಆತ ಇಲ್ಲ ನಮಗೆ ಮುಂದೆ ಅಂದರೆ ಜನ ಸಿಕ್ಕೋದಿಲ್ಲ. ಅದು ಹೈನುಗಾರಿಕೆ ಯಾವತ್ತೂ ನಷ್ಟ ಇಲ್ಲ. ನಾನು ಹೇಳೋ ಪ್ರಕಾರ ಹೈನುಗಾರಿಕೆ ನಷ್ಟ ಇಲ್ಲ. ಅದು ತುಂಬ ಟೈಮ್ ಬೇಕು, ಕೆಲಸ ಪುರ್ಸೋತಿಪ್ಪದಿಲ್ಲ ಅಷ್ಟೇ. ಬಿಟ್ಟರೆ ತುಂಬ ಖುಷಿ ಆಯ್ತು. ಹೈನುಗಾರಿಕೆ ಖುಷಿ ಆದಷ್ಟು ಬೇರೆ ಯಾವ ಕೆಲಸದಲ್ಲೂ ಖುಷಿ ಆಗ್ತಿಲ್ಲ. ಅದು ಒಂದು ಹೆದರಿಕೆ ಅಂದರೆ ಈ ಕೆಲಸದವರದ್ದು ಮೇಂಟೈನ್ ಮಾಡೋದೊಂದು ಪ್ರಾಬ್ಲಮ್. ಬಿಟ್ಟರೆ ಮತ್ತೆ ಹೈನುಗಾರಿಕೆ ಲಾಭ ಸ್ವಂತ ಮಾಡುವವರಿಗಂತೂ ತುಂಬ ಲಾಭ. ನಂದನ್ನೇ ಲೆಕ್ಕ ಹಾಕಿ ನಾನು ನೋಡಿದೆ ಅಲ್ಲ, ಯಾವುದು ನನಗೆ ನನ್ನ ಹೆಸರು ಬಂದದ್ದು ಎಲ್ಲದ್ರದ್ದು ಹೈನುಗಾರಿಕೆಯಿಂದಲೇ. ಬಿಟ್ಟರೆ ಬೇರೆ ನಾವು ಎಷ್ಟು ದುಡ್ಡು ಮಾಡಿದ್ರು ಇಷ್ಟು ಇದರಲ್ಲಿ ನಮ್ಗೆ ನೇಮ್ ಬರುತ್ತಲ್ಲ ಇಡೀ ತಾಲೂಕಲ್ಲಿ. ಈಗ ಯಾರಂದು ಕೇಳಿದ್ರು ಹೇಳ್ತಾರೆ ಈಗ ಹೈನುಗಾರಿಕೆ. ಹಾಗೆ ನಮ್ಗೆ ತುಂಬ ಖುಷಿ. ನಾನು ಯಾರು ಕೇಳಿದ್ರು ನಾನು ಫಸ್ಟ್ ಹೇಳೋದದ್ದು ನಂಗೆ ನೇಮ್ ಬಂದದ್ದೇ ಹೈನುಗಾರಿಕೆ ಮಾಡಿ ಈ ದನಗಳಿಂದನೇ ನಮ್ಗೆ ನೇಮ್ ಬಂದದ್ದು ಅನ್ನೋದು. ಮತ್ತು ನನಗೆ ನಮ್ಮ ಡೈರಿಯವ್ರು ತುಂಬ ಖುಷಿ. ಯಾಕಂದರೆ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಈಗ ಸಿಬ್ಬಂದಿಯವ್ರಿಗೆ, ಕಾರ್ಯದರ್ಶಿಯಲ್ಲಿ ಎಲ್ಲರೂ ನಾವು ಅವ್ರಿಗೆ ಹಾಗೆ ಇದು ಮಾಡುತ್ತೆ, ಅವರು ನಮ್ಗೆ ತುಂಬ ಸಪೋರ್ಟ್. ಇವರ ವಿಶೇಷತೆ ಏನಂದ್ರೆ ಕೈಲ್ಕೆರೆ ಹಾಲು ಉತ್ಪಾದಕ ಮಹಿಳಾ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಡೈರಿ ಸ್ಟಾರ್ಟ್ ಆಗಿ 24 ವರ್ಷ ಆಯ್ತು. 2002ರಲ್ಲಿ ಸ್ಟಾರ್ಟ್ ಆಯ್ತು. ಮತ್ತು ಮೊದಲು ನನ್ನ ತಾಯಿ 14 ವರ್ಷ ಅಧ್ಯಕ್ಷರಾಗಿದ್ದೀರ. ಅದಾದ್ಮೇಲೆ ನಾನಾಗಿ 11 ವರ್ಷ ಆಯ್ತು. ಇನ್ಫಾರ್ಮೇಷನ್ ಮಾಡೋದು ನಮ್ಮ ಡೈರಿ ಇದೆ. ಅವರ ಕಾರ್ಯದರ್ಶಿಯವರು ಇದ್ರಲ್ಲ, ಅವರು ಸುಲೇಖ ಅವರೇ ಇನ್ಫಾರ್ಮೇಷನ್ ಫಸ್ಟಿಂದನೂ. ಮತ್ತು ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ತಮ್ಮ ಕುಟುಂಬದ ಜವಾಬ್ದಾರಿಗಳ ಜೊತೆಗೆ ಹೈನುಗಾರಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾ ಇತರ ಮಹಿಳೆಯರಿಗೂ ಹಾಗೂ ಹೈನುಗಾರಿಕೆ ಮಾಡುತ್ತಿರುವ ರೈತರಿಗೂ ಪ್ರೇರಣೆಯಾಗಿದ್ದಾರೆ. ದಿನಕ್ಕೆ 250 ಲೀಟರ್ ಹಾಲು ಉತ್ಪಾದನೆ ಮಾಡುವುದು ಸುಲಭದ ಮಾತಲ್ಲ. ಅದರ ಹಿಂದೆ ಪ್ರತಿದಿನದ ಶ್ರಮವಿದೆ. ಸಮಯಕ್ಕೆ ಸರಿಯಾಗಿ ಹಸುಗಳ ಆರೈಕೆ ಇದೆ, ಆಹಾರದ ಬಗ್ಗೆ ಕಾಳಜಿ ಇದೆ, ಸ್ವಚ್ಛತೆಯ ಬಗ್ಗೆ ಗಮನವಿದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹೈನುಗಾರಿಕೆಯ ಮೇಲಿನ ಆಸಕ್ತಿ ಹಾಗೂ ನಂಬಿಕೆ ಇದೆ. ಸಪೋರ್ಟಿಂದ ಒಳ್ಳೆ ರೀತಿಯಲ್ಲಿ ನಮ್ದು ಡೈರಿ, ಮಹಿಳಾ ಡೈರಿ ಒಳ್ಳೆ ರೀತಿಯಿಂದ ನಡೀತಾ ಇತ್ತು. ಮತ್ತು ನಮ್ಗೆ ಒಂದು ಖುಷಿ ಅಂದರೆ ಸತತ 7 ಸಲ ಇನ್ಸಮೇಟ್ರಲ್ಲಿ 2 ಜಿಲ್ಲೆ ಪ್ರೈಸ್ ಸಿಕ್ಕಿದ್ದಿತ್ತು. ಮತ್ತು ಮೊನ್ನೆ ರಾಜ್ಯ ಮಟ್ಟದಂಗೂ ಮಹಿಳಾ ಇದರಲ್ಲ, ಅದು ತುಂಬ ನಮ್ಮ ಡೈರಿ ಹೆಮ್ಮೆ. ಯಾಕಂದರೆ ಎಲ್ಲರೂ ಇಡೀ ಜಿಲ್ಲೆ 2 ಜಿಲ್ಲೆಗೆ ಒಂದು ಸಿಕ್ಕೋದಂದರೆ ನಮ್ಗೆ ಖುಷಿ ಅಲ್ಲ. ನಮ್ಮ ಡೈರಿ ಹೆಸರು ತುಂಬ ಬಂದಿತ್ತಲ್ಲ, ಅದಕ್ಕೆ ತುಂಬ ಖುಷಿ ಆಯ್ತು ನಮಗೆ. ನಮ್ಮ ಎಲ್ಲರಿಗೂ ತುಂಬ ಖುಷಿ ಆಯಿತು. ರೈತರು ಎಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರು. ನಮ್ಮದೊಂದು ಸಣ್ಣ ಏರಿಯಾ ಮಾತ್ರ ದೊಡ್ಡದಲ್ಲ. ಒಂದು ಸಣ್ಣ ಏರಿಯಾದಲ್ಲೇ ನಾವು ಇಷ್ಟು ಹಾಲು ಮಾಡ್ತಿರೋದು ಗ್ರೇಟ್. ಇನ್ನೂ 1000 ಲೀಟ್ರಿಗೆ ಏರ್ಸ್ಕೊಂಡ್ರೆ ನಮ್ದು ಆಸೆ ಇತ್ತು. ಅದನ್ನು ಟ್ರೈ ಮಾಡ್ಕೀಗ. ಹೈನುಗಾರಿಕೆಯಲ್ಲಿ ಯಶಸ್ಸು ಸಿಗಬೇಕಾದ್ರೆ ಕೇವಲ ಹೆಚ್ಚು ಹಸುಗಳನ್ನು ಸಾಕುವುದಷ್ಟೇ ಮುಖ್ಯವಲ್ಲ. ಇರುವ ಹಸುಗಳನ್ನು ಉತ್ತಮವಾಗಿ ನಿರ್ವಹಿಸುವುದು, ಅವುಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮತ್ತು ಹಾಲಿನ ಉತ್ಪಾದನೆಯನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಕೂಡ ಅಷ್ಟೇ ಮುಖ್ಯ. ಇವರ ಸಾಧನೆ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ: ಹೈನುಗಾರಿಕೆಯಲ್ಲಿ ಲಾಭ ಇಲ್ಲ ಅನ್ನೋದು ಯಾವಾಗಲೂ ಸತ್ಯವಲ್ಲ. ಸರಿಯಾದ ರೀತಿಯಲ್ಲಿ ಮಾಡಿದರೆ ಹೈನುಗಾರಿಕೆಯಲ್ಲೂ ಉತ್ತಮ ಅವಕಾಶಗಳಿವೆ. ಇಂದು ಗ್ರಾಮೀಣ ಭಾಗದ ಅನೇಕ ಮಹಿಳೆಯರು ಸ್ವಾವಲಂಬಿಗಳಾಗಲು ಹೈನುಗಾರಿಕೆಯನ್ನು ಒಂದು ಮಾರ್ಗವನ್ನಾಗಿ ಮಾಡಿಕೊಂಡಿದ್ದಾರೆ. ಅಂತಹ ಮಹಿಳೆಯರಿಗೆ ಇವರು ನಿಜಕ್ಕೂ ಒಂದು ಮಾದರಿ. ಹಾಗಾಗಿ ಹೈನುಗಾರಿಕೆಯಲ್ಲಿ ಲಾಭ ಇಲ್ಲ ಅಂತ ಯೋಚಿಸುತ್ತಿರುವವರು ಮೊದಲು ಇಂತಹ ಸಾಧಕರ ಅನುಭವವನ್ನು ತಿಳಿದುಕೊಳ್ಳಿ. ಅವರ ಪರಿಶ್ರಮವನ್ನು ನೋಡಿ ಅವರ ನಿರ್ವಹಣೆಯ ವಿಧಾನವನ್ನು ತಿಳಿದುಕೊಳ್ಳಿ. ಹಾಗೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ನಮ್ಮ ಸಂಘಕ್ಕೆ, ರೈತರಿಗೆ ತುಂಬ ಸಪೋರ್ಟ್ ಮಾಡ್ತಿದೆ. ಅದರೊಟ್ಟಿಗೆ ನನಗೂ ಸಹ ತುಂಬ ಕೆಲವು ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡಿದೆ. ಅದಕ್ಕೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದಿನಕ್ಕೆ 250 ಲೀಟರ್ ಹಾಲು, ವರ್ಷವಿಡೀ ನಿರಂತರ ಉತ್ಪಾದನೆ. ಇದು ಕೇವಲ ಒಂದು ಅಂಕಿಯಲ್ಲ, ಒಬ್ಬ ಮಹಿಳೆಯ ಪರಿಶ್ರಮ ಮತ್ತು ಸಾಧನೆಯ ಕಥೆ. ಇಂತಹ ಸಾಧಕರ ಕಥೆಗಳು ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ. ಹೈನುಗಾರಿಕೆ ಮಾಡುವ ಪ್ರತಿಯೊಬ್ಬ ರೈತನಿಗೂ, ಪ್ರತಿಯೊಬ್ಬ ಮಹಿಳೆಗೂ ಈ ಯಶೋಗಾಥೆ ಒಂದು ಸಂದೇಶವಾಗಲಿ.
ಶ್ರಮ, ಶಿಸ್ತು ಮತ್ತು ಸರಿಯಾದ ನಿರ್ವಹಣೆ ಇದ್ದರೆ ಹೈನುಗಾರಿಕೆಯಲ್ಲೂ ಸಾಧನೆ ಮಾಡಬಹುದು. ಇದೇ ರೀತಿಯಲ್ಲಿ ಸಾಧನೆಯ ಹಂತದಲ್ಲಿರುವ ಮತ್ತೊಬ್ಬ ಮಹಿಳೆ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಹೆಸರೆಂತ? ನನ್ನ ಹೆಸರು ಮಧುಮಾಲತಿ ಅಂತೇಳಿ. ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತೀವಿ? 22 ವರ್ಷ. ಅಂದ್ರೆ ಸ್ಟಾರ್ಟಿಂಗ್ ಅಮ್ಮ ಊರ್ ದನ ಸಾಕ್ತಿದ್ದೀರ. ನಾವು ಪರೂರಲ್ಲಿ ಇದ್ದಿತ್ತು. ಆಮೇಲೆ ಊರಿಗೆ ಬಂದು ನಾವು ಒಂದು ಸುಮಾರು ಸಮಯದಿಂದ ಇಲ್ಲಿ ಇದು ದನ ಸಾಕ್ತಾ ಇತ್ತು. ನೀವು ಹಸು ಸಾಕುವುದಕ್ಕೆ ಆಸಕ್ತಿ ಹೇಗೆ ಬಂತು? ಇವ್ರ ಅಮ್ಮ ಇವ್ರು ಮೊದಲ ಊರ್ದನೆಲ್ಲ ಸಾಕೊಂಡಿದ್ದೀರ. ಆಗಲಿ ನಾವು ಅಷ್ಟು ಅದ್ರ ಬಗ್ಗೆ ಇದು ಮಾಡಲಿಲ್ಲ. ಪರೂರೆಲ್ಲ ಹೋಯ್ತು ಎತ್ಕೊಂಡು. ಆಮೇಲೆ ಪುನಃ ಊರಂಗೆ ಅಮ್ಮ ಅಪ್ಪ ಇಬ್ಬರೇ ವಾಪಸ್ ಬಂದು ಸೆಟ್ಲ್ ಆಯ್ತು. ಆಗ ನಾವು ಸ್ವಲ್ಪ ನಮ್ಮ ಡೈರಿ ಹತ್ರ ಇತ್ತು ಮತ್ತು ನಿಬ್ಬಡಿ ದುಡ್ಡು ಸಿಕ್ಕುತ್ತೆ. ನಮ್ಮನ್ನು ಸುಲೇಖ ಹೇಳ್ದಾಳಂತ ಹೇಳಿದ್ರೆ ಅಷ್ಟೊತ್ತಿಗೆ ನಾವು ಡೈರಿ ಇದ್ರದ್ದೆಲ್ಲ ಆಲೋಚನೆ ಮಾಡಿದ್ವಿ. ಜಯ ಶೆಟ್ಟಿ ಅಂದೇಳಿ ಇವ್ರು ಬಾಂಬೆಲಿ ಹೋಟ್ಲ್ ಮಾಡ್ತಾ ಇದ್ರು. ನಾವು ವೆಲ್ ಸೆಟಲ್ಡ್ ಆಗಿದ್ದೀಗ ಅಲ್ಲಿ ಇಪ್ಪತ್ತಿಗೂ. ಆಮೇಲೆ ಅವ್ರಿಗೆ ಬ್ರೈನ್ ಸರ್ಜರಿ ಒನ್ ಟೈಮ್ ಆಯಿತು. ಒನ್ ಟೈಮ್ ಆದಮೇಲೆ ಪುನಃ ಸ್ವಲ್ಪ ದಿನ ಹೋಟ್ಲ್ ಮಾಡ್ರಿ ಮತ್ತು ಪುನಃ ಕಣ್ಣಿದೆಲ್ಲ ಪ್ರಾಬ್ಲಮ್ ಆಗಿ ವಾಪಸ್ ಇನ್ನೊಂದು ಸೆಕೆಂಡ್ ಟೈಮ್ ಸರ್ಜರಿ ಆಗಿ ಒಂದು 2 ವರ್ಷ ಮಲ್ಕೊಂಡಲ್ಲೇ ಇದ್ದಿದ್ದೀರ. ಆದರೂ ಸಹ ನಾವು ಧೈರ್ಯಗೆಡಲಿಲ್ಲ. ನಂಗಂದ್ರೆ ಚೈತ್ರ ಮತ್ತು ಸುಲೇಖ ಎಲ್ಲ ಮತ್ತೆ ಪುನಃ ಸಪೋರ್ಟ್ ಮಾಡ್ತಿದ್ದೀರ. ಅದರಿಂದ ಪುನಃ ಅವ್ರು ಹುಷಾರಾದ ಮೇಲೆ ನಾವು ಇದನ್ನು ಸ್ವಲ್ಪ ದೊಡ್ಡದಾಯ ಮಾಡ್ಕೊಂಡು ಇನ್ನೊಂದು ಹಟ್ಟಿ ಮಾಡಿ ಇನ್ನೊಂದಿಷ್ಟು ದನ ಸಾಕೊಂಡು ಅದರಿಂದ ನಾವು ಹೈನುಗಾರಿಕೆ ಪ್ರಾರಂಭ ಮಾಡಿದ್ವಿ. ಹಾಲು ಎಷ್ಟು ಕೊಡ್ತಿದ್ರಿ? ಹಾಲು 80 ಲೀಟ್ರ್ ತನಕ ಕೊಡತ್ತೀವಿ. ನಾವು ಯಾವುದು ತಂದದ್ದಿಲ್ಲ. ಒಂದು ದನ ನಾವು ತಂದದ್ದು ಮತ್ತೆಲ್ಲವೂ ಇಂಜೆಕ್ಷನ್ ಕೊಟ್ಟು ಒಂದಕ್ಕೊಂದು ಆಗಿ ಕರು ಬಂದರೆ ಕರು ಆಗಿ ದನ ಆಗಿ ಹೋಯ್ತು ನಮ್ಮ ಮನೆಗೆ. ಹೈನುಗಾರಿಕೆಯ ಅಭಿಪ್ರಾಯ? ಒಳ್ಳೆ ಉದ್ಯಮ. ಒಂದಿಷ್ಟು ಟೈಮ್ ಅವಕಾಶ ಸ್ಪೆಂಡ್ ಮಾಡ್ರೆ ಉಳಿದ ಟೈಮ್ ನಮಗೆ ಫ್ರೀ ಸಿಕ್ಕುತ್ತೆ. ನಾವೆಲ್ಲೂ ಒಯ್ಲಕ್ಕೆ ಎಲ್ಲೂ ಬರ್ಲಕ್ಕೆ ಅಂಥದ್ದೆಂಥದ್ದೆಂತಿಲ್ಲ. ಇಲ್ಲಿ ಕೆಲವು ಬೇರೆ ಎಲ್ಲ ಉದ್ಯೋಗ ಮಾಡ್ರೆ ಗಿರಾಕಿ ಇತ್ತೋ ಇಲ್ಲಿಯೋ ಅದೆಂತ ಇಲ್ಲ. ನಮಗೆ ಇವತ್ತು ಮಾರ್ಕೆಟ್ ಆಗ್ತೋ ಇಲ್ಲಿಯೋ ದರ ಹೆಂಗಿತ್ತು ಅದು ಯಾವುದೇ ಸಮಸ್ಯೆ ಇಲ್ಲ. 4 ಗಂಟೆ ಹೇಳಿ ನಮ್ಮ ಕೆಲಸ ಮಾಡಿ ಡೈರಿಗೆ ಹಾಲು ತಗೊಂಡು ಹೋಗಿ ಒಳ್ಳೆ ಹಾಲು ಕೊಟ್ಟರೆ ಒಳ್ಳೆ ರೇಟ್. ಅದಂತೂ ಸೂಪರ್ ನಮಗೆ. ಮತ್ತು ಡೈರಿಯಿಂದ ಒಕ್ಕೂಟದಿಂದ ನಿಮಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ? ನಮ್ದು ಸುಲೇಖ ಅವರು ಮತ್ತು ನಮ್ಮ ಅಧ್ಯಕ್ಷ ಚೈತ್ರ ಅವರೆಲ್ಲ ಸಪೋರ್ಟ್ ಮಾಡ್ರೆ ಅಂಚಿನ ಹಣ ಸಿಕ್ಕತ್ತೆ ನಿಮಗೆ ದನ ಸಾಕಿ ಅಂದರೆ ಹಟ್ಟಿ ಕಟ್ಟಕ್ಕೆ ಲೋನ್ ಸಹ ನಮ್ಮ ಚೈತ್ರ ಅವರೇ ಎಲ್ಲ ಕರ್ಕೊಂಡು ಎಲ್ಲ ಬ್ಯಾಂಕಲ್ಲೆಲ್ಲ ಕೊಡ್ಸಿದ್ರೆ ನಾವು ಹಟ್ಟಿ ಮಾಡ್ತೀವಿ. ದನ ತಕೊಂಬಕ್ಕೆ ನಮ್ಮ ಡೈರಿಯಿಂದಾನೆ ಬಡ್ಡಿ ಇಲ್ಲದೆ ದುಡ್ಡು ಸಿಕ್ತು. ನಾವು ಒಂದು ದನ ತಗೊಂಡು ಬಂತದು. ಅದರಿಂದ ಇದ್ರ ಮಕ್ಕಳು ಮೊಮ್ಮಕ್ಕಳಂದ್ರೆ ಈಗ ಹಟ್ಟಿ ತುಂಬ ದನ ಐತೆ. ಮತ್ತು ಕರೆಕ್ಟ್ ಎಲ್ಲ ಹೀಟಿಗೆ ಗೊತ್ತಿದ್ದು ಒಂದು ಹ್ಯಾಂಗೆ ಸಾಕೋದು ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ಸುಲೇಖ ಮಾಡ್ದಾಳೆ. ಅದ್ರ ಪ್ರಕಾರ ನಮ್ಗೆ ಕರೆಕ್ಟ್ ಯಾವ್ದು ಹ್ಯಾಂಗೆ ಹೀಟಿ ಬರ್ತೋ ಎಲ್ಲ ಹೇಳಿ ಇದು ಮಾಡಿ ಇಂಜೆಕ್ಷನ್ ನಾವು ಯಾವ ಟೈಮಿಗೆ ಕರೆದ್ರೂ ಬಂದು ಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಮತ್ತು ಅದೇ ಎಲ್ಲವೂ ಸಹ ಒಂದು ಇದರಿಂದ ನಡ್ಕೊಂಡು ಹೋಗ್ತಾನೇ ಇತ್ತು. ಈಗ ಅಂಥ ಸಮಸ್ಯೆ ಎಂತ ಇಲ್ಲ. ನಮ್ಗಂದ್ರೆ ಸಮಸ್ಯೆ ಬಂದರೂ ಅಧ್ಯಕ್ಷರಿಗಾಗಲಿ ಚೈತ್ರಂಗಾಗಲಿ ಸುಲೇಖಂಗಾಗಲಿ ನಾವು ಫೋನ್ ಮಾಡಿಕಿ ಅಂತ ಹಾಗೆಲ್ಲ ಸಾಧಾರಣ ಎಂಥವ್ರು ಸುಲೇಖರೇ ನಂಗೆಲ್ಲ ಹೇಳ್ತಾಳೆ. ಇಂಜೆಕ್ಷನು ಸಹ ಕರೆಕ್ಟ್ ವರ್ಷಕ್ಕೆ ಎಲ್ಲ ಹೀಟಿ ಬರ್ತಿತ್ತು. ಕರೆಕ್ಟ್ 1 ವರ್ಷ ಆಪತ್ತಿಗೆ ರೆಡಿ ಆಗ್ತಿತ್ತು. ಮಿನಿ ಡೈರಿ ಯೋಜನೆ ಏನಾದರೂ ಮಾಡಿದ್ಯಾ? ಹೌದು, ಮಿನಿ ಡೈರಿ ಯೋಜನೆ ಮಾಡಿತ್ತು. 5 ದನಕ್ಕೆಲ್ಲ ಮಿನಿ ಡೈರಿ ಮಾಡಿ ಅದರಿಂದ ಸಹ ನಾವು ಲಾಭ ಪಡ್ಕೊಂಡಿತ್ತು. ಆಮೇಲೆ ಎಲ್ಲ ದನಗಳಿಗೂ ಇನ್ಶೂರೆನ್ಸ್ ಪಾಲಿಸಿ ಅವರೆಲ್ಲ ಹೇಳೋಕೋಯ್ ನಾವು ಮಾಡಿದ್ದಿತ್ತು. ಚೈತ್ರ ಅವಳ ದನಕ್ಕೆ ಮಾಡೋತಿ ನಮ್ಮ ದನಕ್ಕೂ ಡಾಕ್ಟ್ರನ್ನ ಇಲ್ಲಿ ಕಳಿಸಿ ಮಾಡಿಸ್ಕೊಂಡು ಅಂದೇಳಿ ಹೇಳ್ತಿರ್ತಾಳೆ. ನೀವು ಹಸು ಸಾಕುವುದಕ್ಕೆ ಆಸಕ್ತಿ ಹೇಗೆ ಬಂತು ಮತ್ತು ಡೈರಿಯಿಂದ ಒಕ್ಕೂಟದಿಂದ ನಿಮಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ? ನಾನು ಹೆಂಗೆ ತಕೊಂಡೆ ಅಂದ್ರೆ ಫಸ್ಟ್ ಒಂದು ದನ ಇತ್ತಲ್ಲ, ಹಾಗೆ ಸುಲೇಖಕ್ಕ ನಮಗೆ ಇನ್ಫಾರ್ಮ್ ಮಾಡ್ರಿ ನಮ್ಮ ಡೈರಿಯಿಂದ ಬಡ್ಡಿ ಇಲ್ಲದೆ ಒಂದು 20,000 ಕೊಡುತ್ತೆ, ನೀವು ಇನ್ನೊಂದು ತಗೋ ಅಂತ ಹೇಳಿದ್ರೆ ನಮಗೂ ಹೌದ್ರ ಬಡ್ಡಿ ಇಲ್ದಿದ್ದು ಅಂದ್ರೆ ನಮ್ಗೆ ಬಡ್ಡಿ ಕಟ್ಟೋಕ್ಕೂ ಕಷ್ಟ ಆತಲ್ಲ. ಈಗ ದನ ಸಾಕೊಂಡು ಅದ್ರ ಹಾಲು ಕೊಟ್ಟು ಇದು ಮಾಡಲಿಕ್ಕೆ. ಸೊ ಅವರು ಒಂದು 20,000 ನಮ್ಮ ಡೈರಿ ವತಿಯಿಂದ ನಮ್ಗೆ ಬಡ್ಡಿ ಇಲ್ಲದೆ ಸಾಲ ಕೊಟ್ಟರು. ನಾವು ಇನ್ನೊಂದು ದನ ತಕೊಂಡು ಹಾಗೆ ಒಂದಕ್ಕೊಂದು ಇಂಪ್ರೂವ್ ಆಯ್ತು. ಇವಾಗ 5 ದನ ನಮ್ಮಲ್ಲಿದೆ. 30ರಿಂದ 35 ನಾನು ಹಾಲು ಕೊಡ್ತಾ ಇದ್ದೆ. ಕೊನೆಯದಾಗಿ ಹೊಸದಾಗಿ ಹೈನುಗಾರಿಕೆ ಮಾಡೋರಿಗೆ ನಿಮ್ಮ ಅನುಭವ ಹಾಗೂ ಸಲಹೆ. ನಾವೇನು ಹೇಳತ್ತಂದೇಳಿ ಹೇಳ್ರೆ, ನೀವು ಉದ್ಯೋಗ ಅರಸುವ 24 ಗಂಟೆ ಆ ಸಿಸ್ಟಮ್ ಮುಂದೆ ಕೂತ ಇದಾಕೋಕ್ಕಿಂತ ಇಲ್ಲೇ ಕೂತ್ಕೊಂಡೆ ಇಲ್ಲಿ ನಿಮ್ಗೆ ಅಪ್ಪ ಅಮ್ಮನೊಟ್ಟಿಗೂ ಇದ್ದಂಗೆ ಆತು. ನಿಮ್ಗೆ ಹೆತ್ತವರು ನಿಮ್ಮ ಹೆಂಡತಿ ಮಕ್ಕಳು ಯಾರೊಟ್ಟಿಗೂ ಇರ್ಲಕ್ಕೆ, ಈ ಉದ್ಯೋಗ ಮಾಡ್ಲಕ್ಕೆ ನಿಮ್ಗೆ ಟೈಮು ಸಿಕ್ಕತ್ತೆ, ಎಲ್ಲವೂ ಇರತ್ತೆ. ನಿಮ್ಗೆ ಎಲ್ಲಿ ಹೋಗೋಕಿದ್ರೆ ಬರೋಕಿದ್ರೆ ಎಲ್ಲವೂ ಆತು. ಎಂತೂ ಲಾಸ್ ಅಂತೂ ಆಗ್ತಿಲ್ಲ. ಖಂಡಿತ ನೀವು ಸ್ವತಃ ಮಾಡಿ ಪ್ರಯತ್ನ ಮಾಡಿ ಎಲ್ಲರೂ ಯಶಸ್ಸು ಗಳಿಸ್ಲಿ ಅಷ್ಟೇ ನಾವು ಹೇಳ್ತೀವಿ.